Good morning, dear children. A pleasant welcome to today's class. Dear children, in the last class we have discussed about some divisibility rule from the numbers 2 to 10. In today's class, let's solve the problems based on these divisibility rules. Before going to solve the exercise 1.2, let's recall the divisibility rule once again. ಪ್ರೀತಿಯ ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಡಿವಿಸಿಬಿಲಿಟಿ ರೂಲ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಹೌದಲ್ವಾ. ಸೊ ನಂಬರ್ಸ್ 2 ಇಂದ 10ವರೆಗೂ ಇರೋ ಡಿವಿಸಿಬಿಲಿಟಿ ರೂಲ್ಸನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗಾದರೆ ಈಗ ಇನ್ನೊಮ್ಮೆ ಅದನ್ನು ರೀಕಾಲ್ ಮಾಡಿಕೊಂಡು ನಂತರ ಇದ್ರ ಮೇಲೆ ಬೇಸಾಗಿರೋ ಎಕ್ಸಸೈಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಡಿವಿಸಿಬಿಲಿಟಿ ಬೈ 2. If the number ends with an even number, that is 0, 2, 4, 6 and 8, then it will always be divisible by 2. ನೋಡಿ, ಯಾವುದಾದ್ರೂ ನಂಬರು 0, 2, 4, 6 ಅಥವಾ 8ಇಂದ ಎಂಡ್ ಆಗಿತ್ತಂದರೆ ಆ ಒಂದು ನಂಬರ್ ಕಂಪ್ಲೀಟಾಗಿ ಯಾವುದರಿಂದ ಡಿವೈಡ್ ಆಗುತ್ತೆ? 2ಇಂದ ಡಿವೈಡ್ ಆಗುತ್ತೆ. ಓಕೆ, ನೆಕ್ಸ್ಟ್ divisibility by 3. If the sum of all the digits of the given number is divisible by 3, then that number will also be divisible by 3. ನೋಡಿ, ಒಂದು ಕೊಟ್ಟಿರೋ ನಂಬರಲ್ಲಿ ಪ್ರತಿಯೊಂದು ಇಂಡಿವಿಜುವಲ್ ಡಿಜಿಟ್ನ ನಾವೇನು ಮಾಡಬೇಕು? ಆ್ಯಡ್ ಮಾಡಬೇಕು. ದ ಸಮ್ ಆಫ್ ಆಲ್ ದ ಡಿಜಿಟ್ಸ್. ಸೊ ಇಲ್ಲಿ ಎಷ್ಟು ಡಿಜಿಟ್ ಇರುತ್ತೆ ಎಲ್ಲ ಡಿಜಿಟ್ನ ಆ್ಯಡ್ ಮಾಡಿದಾಗ ಅದರ ಸಮ್ ನಮಗೆ 3ಇಂದ ಡಿವೈಡ್ ಆದರೆ ಸೊ ಕೊಟ್ಟಿರೋ ಕಂಪ್ಲೀಟ್ ನಂಬರು 3ಇಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 232 ಅಲ್ಲಿ ನೋಡಿ, 2 + 3 + 2. ಸೊ ಪ್ರತಿಯೊಂದು ಡಿಜಿಟ್ನ ಆ್ಯಡ್ ಮಾಡಿದೆ. ಇವಾಗ 7 ಬಂತು. 7 3ಇಂದ ಡಿವೈಡ್ ಆಗೋದಿಲ್ಲ, ಹಾಗಾಗಿ 232 ಕೂಡ ಡಿವೈಡ್ ಆಗೋದಿಲ್ಲ. ಓಕೆ, ಕ್ಲಿಯರ್? ನೆಕ್ಸ್ಟ್ divisibility by 4. If the last two digits of the number are divisible by 4, then that number will also be divisible by 4. ನೋಡಿ, ಕೊಟ್ಟಿರೋ ಒಂದು ನಂಬರಲ್ಲಿ ಲಾಸ್ಟ್ 2 ಡಿಜಿಟ್ 4ಇಂದ ಡಿವೈಡ್ ಆಯ್ತಂದರೆ ಕಂಪ್ಲೀಟ್ ನಂಬರು ಏನು 4ಇಂದ ಡಿವೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 1748ಅಲ್ಲಿ ಲಾಸ್ಟ್ 2 ಡಿಜಿಟ್ ಯಾವುದು? 48. ಸೊ 48 4ಇಂದ ಡಿವೈಡ್ ಆಗುತ್ತಲ್ವಾ. ಸೊ ಹಾಗಾಗಿ 1748 ಆಲ್ಸೋ ಡಿವಿಸಿಬಲ್ ಬೈ 4. ಕ್ಲಿಯರ್? ನೆಕ್ಸ್ಟ್ divisibility by 5. If the number ends with 0 or 5, then it will always be divisible by 5. ನೋಡಿ, ಯಾವುದಾದ್ರೂ ನಂಬರು 0 ಅಥವಾ 5ಇಂದ ಎಂಡ್ ಆಗಿತ್ತಂದರೆ ಆ ನಂಬರು ಯಾವುದರಿಂದ ನಮಗೆ ಡಿವೈಡ್ ಆಗುತ್ತೆ? 5ಇಂದ ಡಿವೈಡ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇಫ್ ದ ನಂಬರ್ ಎಂಡ್ಸ್ ವಿತ್ 0 or 5, then it will always be divisible by 5. Next, divisibility by 6. To be divisible by 6, a number must be divisible by 2 and 3 both. That is, you need to check for the divisibility test of 2 and 3 with that number. Or you can say that the number must end with an even number and sum of its digits should be divisible by 3. Then that number will be divisible by 6. ನೋಡಿ, ಸೊ ಕೊಟ್ಟಿರೋ ನಂಬರು 6ಇಂದ ಡಿವೈಡ್ ಆಗುತ್ತೋ ಇಲ್ಲ ಚೆಕ್ ಮಾಡಬೇಕು ಅಂದರೆ ಸೊ ಅದು divisibility by 2 and divisibility by 3 ಎರಡೂ ರೂಲ್ನ ಕೂಡ ಏನು ಮಾಡಬೇಕು? ಸ್ಯಾಟಿಸ್ಫೈ ಮಾಡಬೇಕು. ಸೊ ಅಥವಾ ನಾವು ಹೀಗೂ ಕೂಡ ಹೇಳ್ಬೋದು. ಸೊ ಕೊಟ್ಟಿರೋ ನಂಬರು ನಮಗೆ 6ಇಂದ ಡಿವೈಡ್ ಆಗುತ್ತೋ ಇಲ್ಲೋ ಅಂದರೆ ಹೇಗೆ ಹೇಳ್ಬೋದು ಅಂದರೆ ಕೊನೆ ನಂಬರು ಈವನ್ ನಂಬರ್ ಆಗಿರಬೇಕು. ಸೊ divisibility ರೂಲ್ ಪ್ರಕಾರ 2 ರೂಲ್ನ ಪ್ರಕಾರ ಸೊ ಲಾಸ್ಟ್ ಡಿಜಿಟ್ ಏನಾಗಿರಬೇಕು? ಈವನ್ ಆಗಿರಬೇಕು. ಆ್ಯಂಡ್ ಸಮ್ ಆಫ್ ದ ಡಿಜಿಟ್ಸ್ ನೋಡಿ, ಇಲ್ಲೇನಿದೆಯಲ್ಲ ಪ್ರತಿಯೊಂದು ಸಮ್ ಆಫ್ ದ ಇಂಡಿವಿಜುವಲ್ ಡಿಜಿಟ್ಸು ಇದರ ಒಂದು ಮೊತ್ತ ಏನಾಗಿರಬೇಕು? ನಮಗೆ ಅದು 3ಇಂದ ಡಿವೈಡ್ ಆಗಿರಬೇಕು. ಓಕೆ, 3ಇಂದ ಡಿವೈಡ್ ಆಗೋಂಗಿರಬೇಕು. ಸೊ ಆಗ ಮಾತ್ರ ಅದು 6ಇಂದ ಡಿವೈಡ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ 2341 ಲಾಸ್ಟ್ ಡಿಜಿಟ್ ಏನಿದೆ? 1 ಈಸ್ ಆಡ್. ಸೊ ಹಾಗಾಗಿ ಇದೇನಾಗಲ್ಲ, ನಮಗೆ 6ಇಂದ ಡಿವೈಡ್ ಆಗೋದಿಲ್ಲ. 6300. ಸೊ ಇಲ್ಲಿ ಲಾಸ್ಟ್ ಡಿಜಿಟ್ ಏನು? 0 ಈಸ್ ವಾಟ್? ಈವನ್. ಆ್ಯಂಡ್ ಇಲ್ಲಿ ಪ್ರತಿಯೊಂದು ಡಿಜಿಟ್ನ ಆ್ಯಡ್ ಮಾಡಿ 6 + 3 9, 9 + 0 9, 9 + 0 9. ಸೊ 9 ಅನ್ನೋದು ಏನಾಗುತ್ತೆ? 3ಇಂದ ಡಿವೈಡ್ ಆಗುತ್ತೆ. ಸೊ ಈ 6300 ಅನ್ನೋದು ಎರಡು ರೂಲ್ನ ಕೂಡ ಏನು ಮಾಡ್ತಿದೆ? ಹೋಲ್ಸ್ಕೊಟ್ಟು ಮಾಡ್ತಿದೆ. ಯಾವುದು? divisibility by 2 ಆ್ಯಂಡ್ divisibility by 3 ಎರಡೂ ರೂಲ್ನ ಏನು ಮಾಡ್ತಿದೆ? ಸ್ಯಾಟಿಸ್ಫೈ ಮಾಡ್ತಿದೆ. ಹಾಗಾಗಿ ಅದು 6ಇಂದ ಡಿವೈಡ್ ಆಗುತ್ತೆ. ಸೊ ನೋಡಿ, ಅಕಾರ್ಡಿಂಗ್ ಟು divisibility by 6, the number should be ends with what? Even number, and the sum of its digits must be divisible by 3. Next, divisible by 7.
To check the number is divisible with 7 or not, we need to double the last digit of the number and then subtract the result from the rest of the digits and check whether the remainder is divisible by 7 or not. If the number of digits are very large, then you need to repeat the process until you get the number which could be checked for the divisibility of 7. ನೋಡಿ, ಯಾವುದಾದ್ರೂ ಕೊಟ್ಟಿರೋ ನಂಬರು 7ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡಬೇಕಂದ್ರೆ, ಸೊ ಲಾಸ್ಟ್ ಡಿಜಿಟ್ ಏನಿರುತ್ತಲ್ಲ ಅದನ್ನು ಡಬಲ್ ಮಾಡ್ಕೋಬೇಕು. ಇಲ್ಲಿ ನೋಡಿ 203, ಅಲ್ಲಿ ಲಾಸ್ಟ್ ಡಿಜಿಟ್ ಯಾವುದು 3ನ ನಾವೇನು ಮಾಡ್ಕೋಬೇಕು, ಡಬಲ್ ಮಾಡ್ಕೋಬೇಕು. ಏನಾಗುತ್ತೆ, 6 ಆಗುತ್ತೆ. ಸೊ ರಿಮೈನಿಂಗ್ ಡಿಜಿಟ್ಸ್ ಯಾವುದು, 3ನ ಬಿಟ್ಟರೆ 20. ಆ 20ಅಲ್ಲಿ ಏನು ಮಾಡಬೇಕು, 6ನ ಸಬ್ಟ್ರಾಕ್ಟ್ ಮಾಡ್ಕೋಬೇಕು. ಸೊ ಆಗ ಡಿಫ್ರೆನ್ಸ್ ಏನು ಬರುತ್ತಲ್ಲ ಅದು ನಮಗೆ 7ಇಂದ ಡಿವೈಡ್ ಆಗುತ್ತೆ. ಅಂದರೆ ಸೊ ಕೊಟ್ಟಿರೋ ಕಂಪ್ಲೀಟ್ ನಂಬರು ಕೂಡ ಏನಾಗುತ್ತೆ, 7ಇಂದ ಡಿವೈಡ್ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್, divisibility by 8. If the last 3 digits from a number which is divisible by 8, then the whole number will be divisible by 8. So ಇದು just like divisibility by 4 ರೂಲ್ನ ಫಾಲೋ ಮಾಡ್ತಾ ಇದೆ. ಆದರೆ ಅಕಾರ್ಡಿಂಗ್ ಟು divisibility rule of 4, ಲಾಸ್ಟ್ 2 ಡಿಜಿಟ್ 4ಇಂದ ಡಿವೈಡ್ ಆಗಬೇಕು. ಆದರೆ divisibility by 8 ರೂಲ್ನ ಪ್ರಕಾರ ಲಾಸ್ಟ್ 3 ಡಿಜಿಟ್, ಅಂದರೆ ಕೊಟ್ಟಿರೋ ಒಂದು ನಂಬರಲ್ಲಿ ಲಾಸ್ಟ್ 3 ಡಿಜಿಟ್ಸು ನಮಗೆ 8ಇಂದ ಡಿವೈಡ್ ಆಯ್ತಂದರೆ ಕೊಟ್ಟಿರೋ ಕಂಪ್ಲೀಟ್ ನಂಬರ್ ಯಾವುದರಿಂದ ಡಿವೈಡ್ ಆಗುತ್ತೆ ಮಕ್ಕಳ, 8ಇಂದ ಡಿವೈಡ್ ಆಗುತ್ತೆ. ಇಲ್ಲಿ ನೋಡಿ, ಲಾಸ್ಟ್ 3 ಡಿಜಿಟ್ 640. ಸೊ 640 ಅನ್ನೋದು 8ಇಂದ ಡಿವೈಡ್ ಆಗುತ್ತಲ್ಲ, 8 8s are 64, 8 0s are 0. ಸೊ 8 8s are 640. ಸೊ ಹಾಗಾಗಿ 19,640 ಅನ್ನೋದು ಕೂಡ 8ಇಂದ ಡಿವೈಡ್ ಆಗುತ್ತೆ. ನೆಕ್ಸ್ಟ್, divisibility by 9. If the sum of all the digits of the given number is divisible by 9, then that number will also be divisible by 9. ಸೊ ಇದು ಕೂಡ ಯಾವ ರೀತಿ ಇದೆ, divisibility rule 3 ರೂಲ್ ಪ್ರಕಾರ ಇದೆ. ಸೊ ಇಲ್ಲೂ ಕೂಡ ಅಷ್ಟೇ, ಪ್ರತಿಯೊಂದು ನಂಬರ್ನ ಏನು ಮಾಡಬೇಕು, ಆ್ಯಡ್ ಮಾಡ್ಕೋಬೇಕು. ಅದರ ಸಮ್ಮು 9ಇಂದ ಡಿವೈಡ್ ಆಗುತ್ತೆ. ಅಂದರೆ ಸೊ ಕೊಟ್ಟಿರೋ ಹೋಲ್ ನಂಬರ್ ಕೂಡ ಏನಾಗುತ್ತೆ, 9ಇಂದ ಡಿವೈಡ್ ಆಗುತ್ತೆ. ಓಕೆ, ಸೊ divisibility by 3 and divisibility by 9, ಸೇಮ್ ರೂಲ್. Next, divisibility by 10. If the number ends with 0, then it will always be divisible by 10. ಸೊ ಯಾವ ನಂಬರು 0ಇಂದ ಎಂಡ್ ಆಗಿರುತ್ತೆ ಅದು ಯಾವಾಗಲೂ ಯಾವುದರಿಂದ ಡಿವೈಡ್ ಆಗುತ್ತೆ, 10ಇಂದ ಡಿವೈಡ್ ಆಗುತ್ತೆ. ಸೊ ನೋಡಿ, 0ಇಂದ ಎಂಡ್ ಆಗಿದ್ದರೆ 10ಇಂದನೂ ಡಿವೈಡ್ ಆಗುತ್ತೆ, 5ಇಂದನೂ ಡಿವೈಡ್ ಆಗ್ಬೋದು. ಸೊ ನೋಡಿ, 5ಇಂದ ಡಿವೈಡ್ ಆಗಬೇಕಂದ್ರೆ ಆ ಒಂದು ನಂಬರು 0ಇಂದ ಎಂಡ್ ಆಗಿರಬೇಕು ಅಥವಾ 5ಇಂದ ಎಂಡ್ ಆಗಿರಬೇಕು. 10ಇಂದ ಡಿವೈಡ್ ಆಗಬೇಕಂದ್ರೆ ಆ ನಂಬರು ಬರೀ 0ಇಂದನೇ ಎಂಡ್ ಆಗಿರಬೇಕು. ಓಕೆ, ಕ್ಲಿಯರ್? ಎಸ್. ಸೊ ನಾವು ಲೆಟ್ಸ್ ಸಾಲ್ವ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದೀಸ್ divisibility rule. Let's solve the exercise 1.2. Exercise 1.2, first problem. If 21y5 is a multiple of 9 where y is the digit, what is the value of y? ನೋಡಿ, 21y5 ಅನ್ನೋದು ಮಲ್ಟಿಪಲ್ ಆಫ್ 9. ಸೊ ಇದು ಮಲ್ಟಿಪಲ್ ಆಫ್ 9 ಅಂದರೆ 9ಅಲ್ಲಿ ಬರೋ ಒಂದು ಟೇಬಲ್ ಆಗಿದೆ ಇದು. ಓಕೆ, ಸೊ ಇಲ್ಲಿ y ಅನ್ನೋದು ಒಂದು ಡಿಜಿಟ್. ಓಕೆ, ಹಾಗಾದರೆ ಇಲ್ಲಿ ನಾವು ವೈನ ವ್ಯಾಲ್ಯೂ ಕಂಡುಹಿಡಿಬೇಕು. ನೋಡಿ, 21y5, ವೈಗೆ ಒಂದು ವ್ಯಾಲ್ಯೂ ಇದೆ. ಆ ವ್ಯಾಲ್ಯೂನ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಕ್ಲೂ ಏನು ಕೊಟ್ಟಿದ್ದಾರೆ, ಇಟ್ ಈಸ್ ಅ ಮಲ್ಟಿಪಲ್ ಆಫ್ 9. ಈ 21y5 ಅನ್ನೋದು ಮಲ್ಟಿಪಲ್ ಆಫ್ 9. ಮಲ್ಟಿಪಲ್ಸ್ ಆಫ್ 9 ಅಂದರೆ ಏನು ಮಕ್ಕಳ? ಸೊ 9ರಿಂದ ಏನು ನಮಗೆ ಮಗ್ಗಿ ಬರುತ್ತಲ್ಲ, 9, 18, 27, 36 ಇದನ್ನು ಮಲ್ಟಿಪಲ್ಸ್ ಅಂತ ಹೇಳ್ತೇವೆ. ಓಕೆ, ಸಿನ್ಸ್ 21y5 ಈಸ್ ಅ ಮಲ್ಟಿಪಲ್ ಆಫ್ 9, therefore according to the divisibility rule of 9, the sum of all the digits should be a multiple of 9. ನೋಡಿ, ಸೊ ಅವರೇ ಹೇಳಿದ್ದಾರೆ 21y5 ಅನ್ನೋದು ಮಲ್ಟಿಪಲ್ ಆಫ್ 9 ಅಂತ. ಹಾಗಾದರೆ divisibility ಆಫ್ ರೂಲ್ ಆಫ್ 9ನ ಪ್ರಕಾರ ಪ್ರತಿಯೊಂದು ಡಿಜಿಟ್ಟು ಏನು ಮಾಡಬೇಕು, ನಮಗೆ ಈ ಪ್ರತಿಯೊಂದು ಡಿಜಿಟ್ನ ನಾವು ಆ್ಯಡ್ ಮಾಡಿದಾಗ ಅದು ಯಾವುದರಿಂದ ನಮಗೆ ಡಿವೈಡ್ ಆಗಬೇಕು, 9ಇಂದ ಡಿವೈಡ್ ಆಗಬೇಕು. ನೋಡಿ, ಈಗ ಪ್ರತಿಯೊಂದು ಕೊಟ್ಟಿರೋ ಒಂದು ಇದರಲ್ಲಿ ಪ್ರತಿಯೊಂದು ಡಿಜಿಟ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 2 + 1 + y + 5, 2 + 1 + y + 5, 2 + 1 ಚಿಲ್ಡ್ರನ್ ಇದು. ಓಕೆ, ಎಸ್, 2 + 1 + y + 5, 2 + 1 3, 3 + 5 8, 8 + y. ಸೊ ಹಾಗಾದರೆ 8 + y ಅನ್ನೋದು ಏನಕ್ಕೆ ಸಮ, 9ಗೆ ಸಮ. ಬಿಕಾಸ್ ಅವರೇ ಹೇಳಿದ್ದಾರೆ ಇದು ಇಟ್ ಈಸ್ ಅ ವಾಟ್ 21y5 ಈಸ್ ಅ ಮಲ್ಟಿಪಲ್ ಆಫ್ 9 ಅಂತ. ಸೊ 8 + y ಅನ್ನೋದು 9ಗೆ ಸಮ.
ಸೊ ಈ +8ನ ಈ ಕಡೆ ತೊಗೊಂಬನ್ನಿ, -8 ಆಗುತ್ತೆ. 9ಅಲ್ಲಿ 8 ಹೋದರೆ 1. ಸೊ y ಈಸ್ ಈಕ್ವಲ್ಸ್ ಟು 1. ನೋಡಿ ಇಲ್ಲಿ ಏನಾಗುತ್ತೆ, y ಇಲ್ಲೇ ಉಳ್ಕೊಳುತ್ತೆ, ಹೌದಲ್ವಾ? ಸೊ 9 RHSಲ್ಲಿದೆ. ಸೊ ಲೆಫ್ಟ್ ಸೈಡ್ ಇರೋರು +8ನ ಬಲಗಡೆ ತೊಗೊಂಬಂದ್ರೆ ಏನಾಗುತ್ತೆ, -8 ಆಗುತ್ತೆ. ಸೊ ಅವಾಗ ಏನು ಉಳಿತು, y ಈಸ್ ಈಕ್ವಲ್ಸ್ ಟು ವಾಟ್, 1. y ಈಸ್ ಈಕ್ವಲ್ಸ್ ಟು 1. ಓಕೆ, ಸೊ therefore the value of y is equals to 1 because 21/5 is a multiple of 9. ಸೊ 21/5 ಅನ್ನೋದು ಮಲ್ಟಿಪಲ್ ಆಫ್ 9 ಆಗಿರೋದ್ರಿಂದ yನ ವ್ಯಾಲ್ಯೂ ಏನಪ್ಪ, 1. ಕ್ಲಿಯರ್? ನೆಕ್ಸ್ಟ್ ಸೆಕೆಂಡ್ ಒನ್, if 31z5 is a multiple of 9 where z is a digit, what is the value of z? You will find that there are two answers for the last problem. Why is this so? ನೋಡಿ, ಸೊ ಇಲ್ಲಿ 31z5 ಏನಿದೆಯಲ್ಲ ಇದು ಮಲ್ಟಿಪಲ್ ಆಫ್ 9 ಅಂತ ಹೇಳಿದ್ದಾರೆ. ಸೊ ಇಲ್ಲಿ z ಅನ್ನೋದು ಒಂದು ಡಿಜಿಟು, ಇಲ್ಲಿ ವ್ಯಾಲ್ಯೂ ಆಫ್ ಡಿಜಿಟ್ ಏನು? ಸೊ ವಿಲ್ ಫೈಂಡ್ ದಟ್ ದೆರ್ ಆರ್ ಟೂ ಆನ್ಸರ್ಸ್ ಫಾರ್ ದ ಲಾಸ್ಟ್ ಪ್ರಾಬ್ಲಮ್. ಸೊ ಲಾಸ್ಟ್ ಪ್ರಾಬ್ಲಮ್ಗೆ 2 ಆನ್ಸರು ಅಂತ ಹೇಳಿದ್ದಾರೆ. ಓಕೆ, ಸೊ ಲಾಸ್ಟ್ ಪ್ರಾಬ್ಲಮಿಗೆ ನಾವಿಲ್ಲಿ ಒಂದೇ ಆನ್ಸರ್ನ ಫೈಂಡ್ ಔಟ್ ಮಾಡಿದ್ದೀವಿ. ಎಸ್, ಇಲ್ಲಿ ಇನ್ನೊಂದು ಆನ್ಸರು ಕೂಡ ನಮಗೆ ಸಿಗುತ್ತೆ, ಹೇಗೆ ನೋಡ್ತಾ ಹೋಗಿ. ಸೊ ಇಲ್ಲಿ 8 + y ಅನ್ನೋದು 18ಗೂ ಕೂಡ ಸಮ ಆಗುತ್ತೆ. ಬಿಕಾಸ್ 9ನ ಮಲ್ಟಿಪಲ್ ಯಾವುದು, 18 ಕೂಡ 9ನ ಮಲ್ಟಿಪಲ್. ಇಲ್ಲಿ ಒಂದು ಕಡೆ ಏನು ತೊಗೊಂಡೆ ನಾನು, 8 + 5 = 9, ಇಲ್ಲಿ ಅಂಡರ್ಲೈನ್ ಮಾಡಿದ್ದೀನಿ ನೋಡಿ. ಅದೇ ಥರ 8 + 5 ಅನ್ನೋದು 18ಗೂ ಸಮ ಆಗುತ್ತಲ್ವಾ, ಬಿಕಾಸ್ 18 ಈಸ್ ಆಲ್ಸೋ ಮಲ್ಟಿಪಲ್ ಆಫ್ 9. ಸೊ ಈಗೇನು ಮಾಡೋಣ, ಸಬ್ಟ್ರಾಕ್ಟ್ ಮಾಡೋಣ, 18 - 8 ಅಂತ. ಸೊ 18 - 8 ಅಂತ ತೊಗೊಂಡ್ರೆ 18 - 8 ಏನಾಗುತ್ತೆ, ವಿಲ್ ಗೆಟ್ 10. ನೋ, 10 ಅಂದರೆ ನಮಗೆ 2 ಡಿಜಿಟ್ ಬರುತ್ತೆ. ಸೊ ಹಾಗಾಗಿ ಬರೋದಿಲ್ಲ ನಮಗಿದು. ಸೊ ಓನ್ಲಿ ವಿಲ್ ಗೆಟ್ ಸಿಂಗಲ್ ಡಿಜಿಟ್. ಯಾವುದು, y ಈಸ್ ಈಕ್ವಲ್ಸ್ ಟು 1. y ವ್ಯಾಲ್ಯೂ 1 ಮಾತ್ರ ಬರುತ್ತೆ ಮಕ್ಕಳ. ಓಕೆ, ಸೊ ಇಲ್ಲಿ ಮಿಸ್ಟೇಕ್ ಆಗಿದೆ ಕ್ವೆಶ್ಚನ್. ಎಸ್, ಹಾಗಾದ್ರೆ ಈ ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಸಿನ್ಸ್ 31z5 is a multiple of 9, therefore according to the divisibility rule of 9, the sum of all the digits should be a multiple of 9. Therefore 3 + 1 + z + 5 is equals to 9 + z. So which implies 3 + 1 4, 4 + 5 9. So 9 + z is equals to what, 9. 9 + z is equals to 9. So z is equals to 0. 9 + z is equals to 9. ಇಲ್ಲಿ ಬರೀ 9 ಅಷ್ಟೇ ಬರಬೇಕು, z ಬರೋ ಹಾಗಿಲ್ಲ. 9 + z is equals to 9. ಸೊ z is equals to +9 ಈ ಕಡೆ ಬಂದರೆ -9 ಆಗುತ್ತೆ. ಸೊ z is equals to 0. ಸೊ ಇಫ್ 3 + 1 + z + 5 is equals to 9 + z ಅಂದರೆ ಇಲ್ಲಿ ನಾವು 18 ಅಂತ ತೊಗೊಂಬಿಡೋಣ ನೆಕ್ಸ್ಟ್. ಸೊ ಒಂದು ಮಲ್ಟಿಪಲ್ಲುನ ನಾವು 9 ಅಂತ ತೊಗೊಂಡ್ವಿ. ಈಗ ಏನು ತೊಗೊಳ್ಳೋಣ, ಲೆಟ್ ಟೇಕ್ ಇಟ್ ಆಸ್ 18. ಓಕೆ, ಸೊ ಇದು 18 ಅಂತ ತೊಗೊಳ್ಳೋಣ. ಸೊ ಈಗೇನಾಗುತ್ತೆ ನೋಡಿ, 3 + 1 + z + 5 ದಟ್ ಈಸ್ 9 + z. 9 + z is equals to, the printed mistake ಆಗಿದೆ, 9 + z is equals to 18. So z is equals to 18 - 9, 9. Okay, hence 0 and 9 are the two possible answers. 0 and 9 are the two possible answer. Okay, yes, ಇದು ಈ ಪ್ರಾಬ್ಲಮಿಗೆ 2 ಆನ್ಸರ್ಸ್ ಬರುತ್ತೆ. ಬಟ್ ಇಲ್ಲೇನಾಗಿದೆ, ಯು ವಿಲ್ ಫೈಂಡ್ ದಟ್ ದೆರ್ ಆರ್ 2 ಆನ್ಸರ್ಸ್ ಫಾರ್ ದ ಲಾಸ್ಟ್ ಪ್ರಾಬ್ಲಮ್. ಲಾಸ್ಟ್ ಪ್ರಾಬ್ಲಮ್ಗೆ 2 ಆನ್ಸರ್ಸ್ ಅಂತ ಹೇಳಿದ್ದಾರೆ. ಬಟ್ ನಿಮಗಿಲ್ಲಿ ಮಾಡಿ ತೋರಿಸ್ತೆ ನಾನು. ಬಟ್ ಆ ಥರ ಮಾಡಿದ್ರೆ ನಮಗೇನು ಬರುತ್ತೆ, y is equals to 8 + y is equals to 10. 18 ಅಂತ ತೊಗೊಂಡ್ರೆ y is equals to 18 - 8 10 ಬರುತ್ತೆ. ಸೊ ಇಲ್ಲಿರೋದು ನಮಗೆ y ಅನ್ನೋದು ಸಿಂಗಲ್ ಡಿಜಿಟೇ ಬರಬೇಕು, ಅದು 2 ಡಿಜಿಟ್ ನಂಬರ್ ಆಗೋಂಗಿಲ್ಲ, ಹೌದಲ್ವಾ? yಗೆ ಒಂದೇ ವ್ಯಾಲ್ಯೂ ಇರಬೇಕು, ಸಿಂಗಲ್ ಡಿಜಿಟ್ ಸಿಂಗಲ್ ವ್ಯಾಲ್ಯೂ. ಸೊ ಹಾಗಾಗಿ ಇಲ್ಲಿ ನಮಗೆ ಒಂದೇ ವ್ಯಾಲ್ಯೂ, ದ ವ್ಯಾಲ್ಯೂ ಆಫ್ y is equals to 1. ಸೊ ಈ ಪ್ರಾಬ್ಲಮಿಗೆ ಮಾತ್ರ ನಮಗೇನಾಗುತ್ತೆ, 2 ಆನ್ಸರ್ಸ್ ಬರುತ್ತೆ. ಓಕೆ, ಸೊ ನೋಡಿ, 3 + 1 + z + 5 is equals to 9. So 9 + z is equals to 9. So z is equals to 9 - 9, 0. So 3 + 1 + z + 5 is equals to, ಇನ್ನೊಂದು ಏನು ತೊಗೊಂಡೆ, 9ನ ಮಲ್ಟಿಪಲ್ ಯಾವುದು, 18. ಸೊ 9 + z is equals to 18. z is equals to 8 - 9, 9. Hence 0 and 9 are the two possible answers. Next, third one.
If 24x is a multiple of 3, where x is a digit, what is the value of x? ನೋಡಿ 24x ಅನ್ನೋದು 3ಯ ಮಲ್ಟಿಪಲ್ಸ್ ಅಂತೆ. ಇಲ್ಲಿ ಎಕ್ಸ್ ಅನ್ನೋದು ಒಂದು ಡಿಜಿಟ್, ಹಾಗಾದರೆ ವ್ಯಾಲ್ಯೂ ಆಫ್ ಎಕ್ಸ್ ಏನು ಅಂತ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ನೋಡಿ ಒಂದು ಹಿಂಟ್ ಕೂಡ ಕೊಟ್ಟಿದ್ದಾರೆ. ಸಿನ್ಸ್ 24x is a multiple of 3, its sum of digits 6 plus x is a multiple of 3. So 6 plus x is one of these numbers, 0, 3, 6, 9, 12, 15, 18. But since x is a digit, it can only be that 6 plus x is equals to 6 or 9 or 12 or 15. Therefore x is equals to 0 or 3 or 9 or 6 or 9. Thus x can have any of 4 different values. ನೋಡಿ ಇಲ್ಲಿ, ಸೊ 24x ಅನ್ನೋದು ಮಲ್ಟಿಪಲ್ ಆಫ್ 3 ಅಂತ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಡಿವಿಸಿಬಿಲಿಟಿ ಆಫ್ ರೂಲ್ ಆಫ್ 3, ಈ ಫಸ್ಟ್ ಏನು ಮಾಡಬೇಕು ನಾವು, ಮಲ್ಟಿಪಲ್ ಆಫ್ 3 ಅಂದ್ರೇನು, ಸೊ ಪ್ರತಿಯೊಂದು ಸಿಂಗಲ್ ಏನಿದೆ ಡಿಜಿಟ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಹೇಗೆ, 2 + 4 + 6, 2 + 4 6, 6 + x, 2 + 4 + x, 2 + 4 6 + x. ಸೊ ಇಲ್ಲಿ ಎಕ್ಸ್ ಅನ್ನೋದು ಒಂದು ಡಿಜಿಟ್ ಅಂತ ಹೇಳಿದ್ದಾರೆ. ಸೊ 6 + x is equals to 6. ನೋಡಿ ಇಲ್ಲಿ 3ನ ಮಲ್ಟಿಪಲ್ಸ್ ತೊಗೊಂಡಿದ್ದೀನಿ ನಾನು. 3ಯ ಮಲ್ಟಿಪಲ್ಲು 6. ಸೊ 6 ಅನ್ನೋದು 3ಯಲ್ಲಿ ಬರೋ ಮಲ್ಟಿಪಲ್ ಅಲ್ವಾ. ಸೊ 6 + x is equals to 6. ಸೊ x is equals to ಏನಾಗುತ್ತೆ, 6 - 6 0 ಆಗುತ್ತೆ. ಸೊ 6 + x 9 ತೊಗೊಂಡ್ರೆ, ಅಂದರೆ 9ಗೆ ಸಮ ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 3 ಬರುತ್ತೆ. ಯಾಕೆಂದರೆ +6 RHS ಸಿಕ್ತಂದರೆ -6 ಆಗುತ್ತೆ. 9 - 6 3. If 6 + x is equals to 12 ಆದರೆ, ಸೊ x is equals to 12 - 6, ಸೊ x is equals to 6. 6 + x 15 ಆದರೆ, x is equals to 15 - 6, so x is equals to 9. Thus x can have any 4 different values. ಸೊ ಹಾಗಾದರೆ ಎಕ್ಸಿಗೆ 4 ಡಿಫ್ರೆಂಟ್ ವ್ಯಾಲ್ಯೂಸ್ ಇದೆ. ಯಾವುದ್ಯಾವುದಪ್ಪ, 0, 3, 6, 9. 0, 3, 6, 9. ಕ್ಲಿಯರ್? ಸೊ ಇಲ್ಲಿ ನಿಮ್ಗೆ ಅನಿಸ್ಬೋದು 6 + x = 6 ಯಾಕೆ ತೊಗೊಂಡ್ರಿ ಮೇಡಮ್, 3 ಯಾಕೆ ತೊಗೊಂಡಿಲ್ಲ ಅಂತ. ಅವಾಗ ಏನಾಗುತ್ತೆ ನೋಡಿ, x is equals to 3 - 6 -3 ಬಂದುಬಿಡುತ್ತೆ, ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದ್ದೀನಿ, ಇಲ್ಲಿ 6ಇಂದ ನಾನು ತೊಗೊಂಡಿದ್ದೀನಿ. ಓಕೆ, ಆದರೆ ಇಲ್ಲಿ ನೋಡಿ 3 + 1 + z + 5, ಇಲ್ಲಿ 9 + z = 9. ನೋಡಿ ಇಲ್ಲಿ ಈಕ್ವಲ್ ಆಗಿದ್ದಾಗ ನಾನು ಇಲ್ಲಿ 9 ತೊಗೊಂಡಿದ್ದೀನಿ. ಸೊ ಅದಕ್ಕಿಂತ ಇಲ್ಲಿ ಕಡಿಮೆ ಇದ್ದಾಗ ನಾನು ಇಲ್ಲಿ 9 ತೊಗೊಳಕ್ಕೆ ಬರ್ತಿರ್ಲಿಲ್ಲ. ಇಲ್ಲಿ ನೋಡಿ 8 + y = 9. ನೋಡಿ 8, ಇಲ್ಲಿ LHS ಏನಿದೆ ನಮಗೆ ಕಡಿಮೆ ಇದೆ. ಸೊ ಈ +8 ಈ ಕಡೆ ಬಂದರೆ ಏನಾಗುತ್ತೆ, -8 ಆಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ನಾನು ಯಾಕೆ ನಿಮಗೆ 3 ತೊಗೊಂಡಿಲ್ಲ ಅಂತ ಗೊತ್ತಾಯ್ತಲ್ವಾ. ಸೊ ಇಲ್ಲಿ ನಮಗೆ LHS ಜಾಸ್ತಿ ಇದ್ದಾಗ ಅದು RHS ಹೋದಾಗ ಏನಾಗುತ್ತೆ, ಮೈನಸ್ ಆಗುತ್ತೆ. ಸೊ ಇಲ್ಲಿ ನೋಡಿ 3 ಏನಾದರೂ ತೊಗೊಂಡ್ರೆ 3 - 6 -3 ಬಂದುಬಿಡುತ್ತೆ. ಸೊ ಹಾಗಾಗಿ ನಾನು 6 + x is equals to 6. ಸೊ 6 ಅನ್ನೋದು 3ಯಲ್ಲಿ ಬರೋ ಮಲ್ಟಿಪಲ್, 9 is a multiple of 3, 12 is a multiple of 3 and 15 is also multiple of 3. Clear? Next, fourth one, if 3, 1, z, 5 is a multiple of 3, where z is a digit, what might be the value of z? So same type. So since 3, 1, z, 5 is a multiple of 3, therefore according to the divisibility rule of 3, the sum of all the digits should be a multiple of 3. So since z is a digit, 3 1 plus 3 plus 1 plus z plus 5 is equals to 9 plus z. 3 plus 1 4, 4 plus 5 9, 9 plus z. So 9 plus z is equals to 9. ನೋಡಿ ಇಲ್ಲಿ ನಿಮ್ಗೆ ಅನ್ಸ್ಬೋದು ಮಲ್ಟಿಪಲ್ ಆಫ್ 3 ಅಲ್ವಾ ಮೇಡಮ್, ಯಾಕೆ ಇಲ್ಲಿ 3 ತೊಗೊಂಡಿಲ್ಲ ಅಂತ. ಸೊ ಆಗಲೇ ಹೇಳಿದೆ, ಇಲ್ಲಿ LHS ಇಲ್ಲಿ ನನಗೆ 9 ಜಾಸ್ತಿ ಇರೋದ್ರಿಂದ 3 ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ 3 ಇದ್ದರೆ 9 ಈ ಕಡೆ ಬಂದರೆ -9 ಆಗುತ್ತೆ. -9ಅಲ್ಲಿ 3 ಹೋದರೆ -6. ಸೊ ಹಾಗಾಗಿ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ, ಹಾಗಾಗಿ ತೊಗೊಂಡಿಲ್ಲ ನಾನು. ಎಲ್ಲಿಂದ ತೊಗೋತಾ ಇದ್ದೀನಿ, 9ಇಂದ ತೊಗೋತಾ ಇದ್ದೀನಿ. ಸೊ ಇಲ್ಲಿ ನೋಡಿ 9 + z = 9. ಸೊ z = 9 - 9 ಏನು ಬರುತ್ತೆ, ಆನ್ಸರು 0. ಸೊ ಇಫ್ 3 + 1 + z + 5 is equals to 9 + z. ಸೊ 9 + z ಅಂದರೆ ನಾನು ಏನು ತೊಗೋತಾ ಇದ್ದೀನಿ ಮಕ್ಕಳ ಇಲ್ಲಿ. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ 12. ನೆಕ್ಸ್ಟಿನ ಒಂದು ಇದ್ಯಾವುದನ್ನು ಬರುತ್ತೆ ನಮಗೆ, 12 ಬರುತ್ತೆ. ಸೊ 9 + z is equals to 12, which implies z = 3. z ವ್ಯಾಲ್ಯೂ ಏನಾಗುತ್ತೆ, 3 ಬರುತ್ತೆ. ಸೊ ಇಫ್ 3 + 1 + z + 5 is equals to 9 + z. ಸೊ ಇಲ್ಲಿ z ಅಂದರೆ ಏನು ಕೊಡ್ತಾ ಇದ್ದೀನಿ ನಾನು,
3 ಇಲ್ಲಿ ಝಡ್ಡಿಗೆ 3 ಕೊಟ್ಟರೆ 9 + 3 12 ಆಗುತ್ತೆ ನೋಡಿ. ಸೊ ಇಲ್ಲಿ ಝಡ್ಡಿಗೆ 6 ಕೊಟ್ಟರೆ 9 + 6 15. ಸೊ ಇಫ್ 3 + 1 + z + 5 = 9 + z. ಸೊ 9 + z = 18. ಸೊ z = 9. ಸೊ ಅಥವಾ ನೀವು ಇಲ್ಲೂ ಕೂಡ ಡೈರೆಕ್ಟಾಗಿ ಹೀಗೂ ತೊಗೋಬೋದು. ಸೊ 3 + 1 + z + 5 ಬರೀ 9 ಅಂತಲೇ ತೊಗೊಂಬಿಡಿ ಇಲ್ಲಿ. ಓಕೆನಾ? ಸೊ z = 9, 9 + z = 9. ಸೊ z = 9 - 9 0. ನೆಕ್ಸ್ಟ್ ಅದೇ ರೀತಿ 3 + 1 + z + 5 = what? 12. ದಟ್ಸ್ = 12. ಸೊ ಅದೇ ರೀತಿ ಇಲ್ಲೇನು ತೊಗೋತೀರಾ? 12 ಆದಮೇಲೆ ನೆಕ್ಸ್ಟ್ ಯಾವುದು ಮಲ್ಟಿಪಲ್? 15. ಅದರ ನೆಕ್ಸ್ಟು 18. ಓಕೆ, ಈಗ ನಿಮಗೆ ಕನ್ಫ್ಯೂಷನ್ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಕ್ಲಿಯರ್ ಅಲ್ವಾ? ಸಿಯರ್. ಸೊ ಇಲ್ಲೇನು ಬರುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಅಂತ. 9 + z = 9. 9 + z = 9 ಆದರೆ z ಏನಾಗುತ್ತೆ ಮಕ್ಕಳ? z = 9 - 9 = 0. ಅದೇ ರೀತಿ ಇಲ್ಲೇನಾಗುತ್ತೆ ನೋಡಿ. 9 + z = 12. ಸೊ ಅವಾಗ z = 12 - 9. 12 - 9 ಅಂದರೆ ಏನಾಗುತ್ತೆ? 3. ಸೊ z = 3. ಸಿಮಿಲರ್ಲಿ ಅದೇ ರೀತಿ 9 + z = 15. z = 15 - 9. ಸೊ ದಟ್ಸ್ = 6. ನೆಕ್ಸ್ಟ್ z = what? 9 + z = 18. ಸೊ z = 18 - 9 = what? 9. ಕ್ಲಿಯರ್? ಸೊ ಇದು ಯಾವ ರೀತಿ ಸಬ್ಟ್ರಾಕ್ಟ್ ಮಾಡಿರೋದು ಅಂತ ಗೊತ್ತಾಗ್ತಿದೆ ಅಲ್ವಾ? ಸೊ ಇದು ಯಾವ ರೀತಿ ನಾವು ಸಬ್ಟ್ರಾಕ್ಟ್ ಮಾಡಿದ್ದೀವಿ. ಕ್ಲಿಯರ್? ಎಸ್. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಲೆಸನ್ ಪ್ಲೇಯಿಂಗ್ ವಿತ್ ನಂಬರ್ಸ್. ಸೊ ಇಲ್ಲಿಗೆ ನಿಮ್ಮ ಲೆಸನು ಪ್ಲೇಯಿಂಗ್ ವಿತ್ ನಂಬರ್ಸು ಕಂಪ್ಲೀಟ್ ಆಗುತ್ತೆ ಮಕ್ಕಳು. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಆಲ್ಜಿಬ್ರಾಯಿಕ್ ಲೆಸನ್. ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅನ್ನೋ ಒಂದು ಲೆಸನ್ನ ನಿಮಗೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ಈ ಒಂದು ನೋಟ್ಸನ್ನ ಎಲ್ಲರೂ ನೀಟಾಗಿ ಕಂಪ್ಲೀಟಾಗಿ ಬರ್ಕೊಳ್ಬೇಕು. ಓಕೆ, ನಾನು ಕರೆಕ್ಷನಿಗೆ ಒಂದು ದಿವಸ ಟೈಮ್ ಕೊಡ್ತೇನೆ. ಆ ಟೈಮಲ್ಲಿ ಬಂದು ನೀವು ಸಬ್ಮಿಟ್ ಮಾಡಬೇಕು. ಕ್ಲಿಯರ್? ಓಕೆ, ಮೀಟ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದ ಟೇಕ್ ಕೇರ್. ಬಾಯ್.